ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 6 ಮತ್ತು 7 ದಿನಾಂಕದ ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಳೆದ ಒಂದು ವರ್ಷದ ಪ್ರಚಲಿತ ವಿದ್ಯಮಾನಗಳು ಬೇಕು ಅಂದ್ರೆ ನೀವು ಈ ಒಂದು ಸ್ಕ್ರೀನ್ ಅನ್ನ ಕಂಪ್ಲೀಟ್ ಆಗಿ ಅನಲೈಸ್ ಮಾಡಬಹುದು. ಪೇಮೆಂಟ್ ಮಾಡುವಂತ ಐಡಿಗಳನ್ನ ಕೊಟ್ಟಿದ್ದೀನಿ, ಇಮೇಲ್ ಐಡಿ ಅನ್ನು ಕೊಟ್ಟಿದ್ದೀನಿ. ಪೇಮೆಂಟ್ ಅನ್ನ ಮಾಡಿ ನೀವು ಇಲ್ಲಿ ಸ್ಕ್ರೀನ್ ಶಾಟ್ ಅನ್ನು ಕಳಿಸಿದ್ರೆ ಸಾಫ್ಟ್ ಕಾಪಿಯನ್ನು ಕಳಿಸ್ಕೊಡ್ಲಾಗುತ್ತೆ. ಪ್ರಶ್ನೆಗಳು: ಚಂದ್ರನ ಡಾರ್ಕ್ ಸೈಡ್ ನಿಂದ ಮಣ್ಣನ್ನು ಮರಳಿ ತರಲು ಚಾಂಗ್ E6 ಪ್ರೋಬ್ ಅನ್ನು ಯಾವ ದೇಶ ಇತ್ತೀಚೆಗೆ ಪ್ರಾರಂಭಿಸಿತು? ಚೀನಾ, ರಷ್ಯಾ, ಭಾರತ, ಜಪಾನ್. ಸರಿಯಾದ ಉತ್ತರ ಚೀನಾ. ಚಂದ್ರನ ದೂರದ ಭಾಗದಿಂದ ಮಾದರಿಗಳನ್ನು ಸಂಗ್ರಹಿಸಲು ಚೀನಾದ ಚಾಂಗ್ 6 ತನಿಖೆಯನ್ನು ಪ್ರಾರಂಭಿಸಿದ್ದು, ಈ ರೀತಿ ಮಾದರಿಯನ್ನ ಸಂಗ್ರಹ ಮಾಡುವಂತಹ ಗುರಿಯನ್ನ ಇಟ್ಟುಕೊಂಡ ಮೊಟ್ಟ ಮೊದಲ ರಾಷ್ಟ್ರ ಎಂಬ ಗರಿಮೆಗೆ ಪಾತ್ರವಾಗಿದೆ. ಈ ಹಿಂದೆ USA, USSR ಭಾಗವಾಗುವುದಕ್ಕೂ ಮುಂಚೆ ಇದ್ದಂತ USSR ಮಾತ್ರ ಚಂದ್ರನ ಮಾದರಿಗಳನ್ನ ಸಂಗ್ರಹಿಸಿದ್ದವು. ಇವೆಲ್ಲ ಸಂಗ್ರಹ ಮಾಡಿದ್ದು ಅತಿ ಹತ್ತಿರದ ಭಾಗದಿಂದ. ಚೀನಾದ ಚಾಂಗ್ 4 2019 ನಲ್ಲಿ ದೂರದ ಭಾಗದಲ್ಲಿ ಹಿಡಿತು. ಆದ್ರೆ ಆ ಸಂದರ್ಭದಲ್ಲಿ ಮಿಷನ್ ಏನಿತ್ತು ಅಂದ್ರೆ ಮಾದರಿಗಳನ್ನ ಸಂಗ್ರಹ ಮಾಡುವಂತ ಮಿಷನ್ ಫೇಲ್ ಆಗಿತ್ತು. 2019ರಲ್ಲಿ ಚೀನಾ ಈ ಮೊದಲೇ ಪ್ರಯತ್ನವನ್ನ ಮಾಡಿತ್ತು. 2023ರಲ್ಲಿ ಭಾರತದ ಚಂದ್ರಯಾನ 3 ಮಿಷನ್ ಚಂದ್ರನ ದಕ್ಷಿಣ ಧ್ರುವದ ಬಳಿ ಇಳಿಯುವ ಮೂಲಕ ಮೊದಲ ಬಾರಿಗೆ ಈ ಸಾಧನೆಯನ್ನ ಮಾಡಿತ್ತು. ಚಂದ್ರನ ಡಾರ್ಕ್ ಸೈಡ್ ಅದರ ಹೆಸರಿಗೆ ವಿರುದ್ಧವಾಗಿ ಸೂರ್ಯನ ಬೆಳಕನ್ನ ಪಡೆಯುವಂತ ಜಾಗವಾಗಿರುತ್ತೆ. ಡಾರ್ಕ್ ಸೈಡ್ ಅಂತ ಹೆಸರು, ಆದ್ರೆ ಸೂರ್ಯನ ಬೆಳಕು ಅಲ್ಲಿ ಪ್ರಖರವಾಗಿ ಲಭ್ಯವಿರುತ್ತೆ. ಭಾರತ ಇತ್ತೀಚೆಗೆ ಯಾವ ಆಫ್ರಿಕಾದ ದೇಶದೊಂದಿಗೆ ಇಂಧನ ಮತ್ತು ಸ್ಥಳೀಯ ಕರೆನ್ಸಿ ಇತ್ಯರ್ಥದಲ್ಲಿ ಸಹಕಾರವನ್ನ ಹೆಚ್ಚಿಸಿಕೊಳ್ಳಲು ಒಪ್ಪಿಕೊಂಡಿದೆ? ಇರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದಂತ ಉತ್ತರ ನೈಜೀರಿಯಾ. ಭಾರತ ಮತ್ತು ನೈಜೀರಿಯಾ ದ್ವಿಪಕ್ಷೀಯ ವ್ಯಾಪಾರವನ್ನ ಹೆಚ್ಚಿಸುವ ಗುರಿಯೊಂದಿಗೆ ಸ್ಥಳೀಯ ಕರೆನ್ಸಿ ಸೆಟಲ್ಮೆಂಟ್ ಸಿಸ್ಟಮ್ ಒಪ್ಪಂದವನ್ನ ತ್ವರಿತಗೊಳಿಸಲು ಒಪ್ಪಿಕೊಂಡಿವೆ. ಭಾರತೀಯ ರೂಪಾಯಿ ಮತ್ತು ನೈಜೀರಿಯಾದ ನೈರಾದಲ್ಲಿ ವ್ಯಾಪಾರ ವಸಾಹತುಗಳು ಸಂಭವಿಸುತ್ತವೆ. ಅಬೂಜಾದಲ್ಲಿ ನಡೆದ 2ನೇ ಭಾರತ ಮತ್ತು ನೈಜೀರಿಯಾ ಜಂಟಿ ವ್ಯಾಪಾರ ಸಮಿತಿ ಅಧಿವೇಶನದಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಅಮರದೀಪ್ ಸಿಂಗ್ ಭಾಟಿಯಾ ನೇತೃತ್ವದ ಭಾರತೀಯ ನಿಯೋಗ RBI, ಎಕ್ಸಿಮ್ ಬ್ಯಾಂಕ್ ಮತ್ತು NPCI ಪ್ರತಿನಿಧಿಗಳನ್ನ ಒಳಗೊಂಡಂತಹ ಒಂದು ಸಮಿತಿ ಈ ನಿರ್ಧಾರವನ್ನ ಕೈಗೊಂಡಿದೆ. ಏಪ್ರಿಲ್ 29ರಿಂದ 30, 2024ರವರೆಗೆ ನಡೆದಂತಹ ಈ ವ್ಯಾಪಾರ ವರ್ಧನೆಯ ಸಭೆಯಲ್ಲಿ ಕ್ಷೇತ್ರಗಳ ಬಗ್ಗೆ ವಿವರಣೆಯನ್ನು ನೀಡಿ ಸಂಪೂರ್ಣವಾಗಿ ಮಾತುಕತೆಯನ್ನು ನಡೆಸಲಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಕೇರಳ, ಕರ್ನಾಟಕ, ಗುಜರಾತ್, ಮಹಾರಾಷ್ಟ್ರ. ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ನಾಟಕ. ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲಿರುವ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಸಫಾರಿಗೆ ಭೇಟಿ ನೀಡುವವರ ಸಂಖ್ಯೆಯಲ್ಲಿ ಏರಿಕೆಯನ್ನು ಕಂಡಿದೆ. ಪ್ರವಾಸಿಗರು ಈ ಪರಿಸರ ಸೂಕ್ಷ್ಮ ವಲಯದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಹಾಕಬೇಕು. 1998ರಲ್ಲಿ ಭಾರತದ 25ನೇ ಪ್ರಾಜೆಕ್ಟ್ ಟೈಗರ್ ಸೈಟ್ ಎಂದು ಘೋಷಿಸಲ್ಪಟ್ಟು ಮೀಸಲು ಕ್ಷೇತ್ರವನ್ನ ಹೊಂದಿ ಆನೆಗಳು ಮತ್ತು ವೈವಿಧ್ಯಮಯ ಪ್ರಾಣಿಗಳೊಂದಿಗೆ ಗಮನಾರ್ಹವಾದ ಹುಲಿ ಜನಸಂಖ್ಯೆಯನ್ನ ಈ ಹುಲಿ ಸಂರಕ್ಷಿತ ಪ್ರದೇಶ ಪಡೆದುಕೊಂಡಿದೆ. ಭದ್ರಾ ನದಿಯಿಂದ ಬರಿದು ಇದು ತೇಗ ಮತ್ತು ಔಷಧೀಯ ಸಸ್ಯಗಳು ಸೇರಿದಂತೆ ಅರೆ ನಿತ್ಯ ಹರಿದ್ವರ್ಣ ಸಸ್ಯವರ್ಗದ ಒಣ ಪತನಶೀಲವನ್ನ ಹೊಂದಿದೆ. ಕರ್ನಾಟಕದ ಇತರ ಹುಲಿ ಸಂರಕ್ಷಿತ ಪ್ರದೇಶಗಳು ಬಂಡೀಪುರ, ನಾಗರಹೊಳೆ, ದಾಂಡೇಲಿ, ಅಂಶಿ ಮತ್ತು ಬಿಳಿಗಿರಂಗನ ಬೆಟ್ಟ. ಇವೆಲ್ಲ ಕೂಡ ಕರ್ನಾಟಕದ ಇತರ ಹುಲಿ ಸಂರಕ್ಷಿತ ಪ್ರದೇಶಗಳಾಗಿರ್ತವೆ. ಇವು ನಿಮಗೆ ಅಡಿಷನಲ್ ಇನ್ಫಾರ್ಮೇಶನ್. ಇಲ್ಲಿ ಕೊಟ್ಟಂತ ಮೊದಲ 3 ಪಾಯಿಂಟ್ಗಳು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಸಂಬಂಧಪಟ್ಟ ಮಾಹಿತಿ. ಇತ್ತೀಚೆಗೆ 7ನೇ ಭಾರತ ಇಂಡೋನೇಷ್ಯಾ ಜಂಟಿ ರಕ್ಷಣಾ ಸಹಕಾರ ಸಮಿತಿ ಸಭೆಯಲ್ಲಿ ನಡೆಯಿತು. ಇದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೆದಿದೆ. ಭಾರತ ಮತ್ತು ಇಂಡೋನೇಷ್ಯಾ ಇತ್ತೀಚೆಗೆ ತನ್ನ 7ನೇ ಜಂಟಿ ರಕ್ಷಣಾ ಸಹಕಾರ ಸಮಿತಿ ಸಭೆಯನ್ನ ದೆಹಲಿಯಲ್ಲಿ ನಡೆಸಿದ್ದು, ರಕ್ಷಣಾ ಉದ್ಯಮ, ಕಡಲ ಭದ್ರತೆ ಮತ್ತು ಬಹುಪಕ್ಷೀಯ ಸಹಕಾರದಲ್ಲಿ ಸಹಯೋಗವನ್ನ ವಿಸ್ತರಿಸುವುದರ ಮೇಲೆ ಕೇಂದ್ರೀಕರಿಸಲಾಗಿದೆ. ಈ ಸಭೆಯಲ್ಲಿ 2 ರಾಷ್ಟ್ರಗಳು ರಕ್ಷಣಾ ಸಹಕಾರ ಹೆಚ್ಚಿಸುವ ವ್ಯಾಪ್ತಿಯ ಬಗ್ಗೆ ತೃಪ್ತಿಯನ್ನ ವ್ಯಕ್ತಪಡಿಸಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ 2024ರಲ್ಲಿ ಭಾರತ ಯಾವ ಶ್ರೇಣಿಯನ್ನು ಹೊಂದಿದೆ? ಸರಿಯಾದ ಉತ್ತರ 159. ನೋಡಿ, ಭಾರತದ ವರ್ಲ್ಡ್ ಪ್ರೆಸ್
ಫ್ರೀಡಮ್ ಇಂಡೆಕ್ಸ್ ನ ಸ್ಕೋರು 2024ರಲ್ಲಿ 31.28 ಇದೆ. ಇದು ಕಳೆದ ವರ್ಷ 36.62 ಇತ್ತು. 180 ರಾಷ್ಟ್ರಗಳನ್ನು ಒಟ್ಟಾರೆಯಾಗಿ ಕನ್ಸಿಡರ್ ಮಾಡಲಾಗಿದೆ. 161ನೇ ಸ್ಥಾನವನ್ನ ಕಳೆದ ವರ್ಷ ಪಡ್ಕೊಂಡಿತ್ತು, 159ನೇ ಸ್ಥಾನವನ್ನ ಪಡ್ಕೊಂಡಿದೆ. ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತ ವಿಶ್ವದ 180 ದೇಶಗಳ ಪೈಕಿ 159ನೇ ಸ್ಥಾನವನ್ನ ಪಡೆದಿದ್ದು, ಪಾಕಿಸ್ತಾನಕ್ಕಿಂತ ಕಳಪೆಯಾದಂತ ಪ್ರದರ್ಶನವನ್ನ ಮಾಡಿದೆ. ಪ್ಯಾರಿಸ್ ಮೂಲದ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಎನ್ನುವ ಸಂಸ್ಥೆ ಬಿಡುಗಡೆ ಮಾಡಿರುವ 2024ನೇ ಸಾಲಿನ ಜಾಗತಿಕ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಪಾಕಿಸ್ತಾನ 152ನೇ ಸ್ಥಾನವನ್ನ ಪಡೆದ್ರೆ ಭಾರತ 159ನೇ ಸ್ಥಾನವನ್ನ ಪಡೆದಿದೆ. ಕಳೆದ ವರ್ಷ ಭಾರತ 161ನೇ ಸ್ಥಾನವನ್ನ ಪಡೆದಿತ್ತು. ಇನ್ನು ಅಗ್ರ ಸ್ಥಾನಗಳಲ್ಲಿ ನೋಡೋದಾದ್ರೆ ಮೊದಲನೇ ಸ್ಥಾನದಲ್ಲಿ ನಾರ್ವೆ ಇದೆ, ಎರಡನೇ ಸ್ಥಾನದಲ್ಲಿ ಡೆನ್ಮಾರ್ಕ್, ಮೂರರಲ್ಲಿ ಸ್ವೀಡನ್, ನಾಲ್ಕನೇದಲ್ಲಿ ನೆದರ್ಲ್ಯಾಂಡ್ಸ್, ಐದರಲ್ಲಿ ಫಿನ್ಲ್ಯಾಂಡ್. ಪತ್ರಿಕಾ ಸ್ವಾತಂತ್ರ್ಯದ ಅಪಾಯದಲ್ಲಿರುವಂತಹ ದೇಶಗಳು ಯಾವ್ಯಾವುದು ಅಂತ ನೋಡಿದ್ರೆ ಕೊನೆ ಸ್ಥಾನ 180ನೇ ಸ್ಥಾನವನ್ನ ಪೂರ್ವ ಆಫ್ರಿಕಾದ ದೇಶ ಎರಿಟ್ರಿಯಾ ಪಡ್ಕೊಂಡ್ರೆ, 179ರಲ್ಲಿ ಸಿರಿಯಾ ಇದೆ, 178ರಲ್ಲಿ ಅಫ್ಘಾನಿಸ್ತಾನ, 178ರಲ್ಲಿ ಉತ್ತರ ಕೊರಿಯಾ, 176ರಲ್ಲಿ ಇರಾನ್, 75ರಲ್ಲಿ ತುರ್ಕಮೆನಿಸ್ತಾನ್, 174ರಲ್ಲಿ ವಿಯೆಟ್ನಾಂ, 173ರಲ್ಲಿ ಬಹರೇನ್, 172ರಲ್ಲಿ ಚೀನಾ, 171ರಲ್ಲಿ ಮಯನ್ಮಾರ್ ದೇಶಗಳನ್ನು ಕಂಡು ಬರೋದ್ರೆ ನೀವು ಗಮನಿಸಬಹುದಾಗಿದೆ. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಮಾಧ್ಯಮಗಳು ರಾಜಕೀಯ ನಾಯಕರ ರಾಜಕೀಯ ಪಕ್ಷಗಳ ನಿಯಂತ್ರಣದಲ್ಲಿವೆ. ಪತ್ರಿಕಾ ಸ್ವಾತಂತ್ರ್ಯ ತೀವ್ರ ಬಿಕ್ಕಟ್ಟಿನಲ್ಲಿದೆ ಅಂತ ಈ ವರದಿಯಲ್ಲಿ ಮಾಹಿತಿಯನ್ನ ನೀಡಲಾಗಿದೆ. ಇದು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳೋ ಸಾಧ್ಯತೆಗಳಿದೆ. ಈ ವರದಿಯನ್ನ ಯಾರು ಬಿಡುಗಡೆ ಮಾಡ್ತಾರೆ, ಅವರು ಯಾವ ದೇಶದವರು, ಅಗ್ರ ಸ್ಥಾನದಲ್ಲಿ ಯಾವ ರಾಷ್ಟ್ರಗಳಿದೆ, ಭಾರತ ಯಾವ ಸ್ಥಾನವನ್ನ ಪಡೆದುಕೊಂಡಿದೆ, ಎಷ್ಟು ಅಂಕಗಳ ಜೊತೆಗೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಎಷ್ಟು ಅಂಕಗಳ ವ್ಯತ್ಯಾಸ ಇದೆ, ಕಳೆದ ವರ್ಷ ಯಾವ ರ್ಯಾಂಕಿಂಗ್ ಅಲ್ಲಿ ಇತ್ತು, ಅತ್ಯಂತ ಕಳಪೆ ಪ್ರದರ್ಶನವನ್ನು ನೀಡಿರುವಂತಹ ರಾಷ್ಟ್ರ ಯಾವುದು, ಎಲ್ಲ ಪ್ರಶ್ನೆಗಳನ್ನ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂತ ಸಾಧ್ಯತೆಗಳು ಗಣನೀಯವಾಗಿ ಹೆಚ್ಚಿದೆ. ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ರಾಜ ರವಿವರ್ಮ ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧವನ್ನ ಹೊಂದಿದರು? ಚಿತ್ರಕಲೆ ಮತ್ತು ಕಲೆ. ರಾಜ ರವಿವರ್ಮ ಅವರ 176ನೇ ಜನ್ಮ ವಾರ್ಷಿಕೋತ್ಸವದಂದು ಕೇರಳದ ಕಿಲಿಮನೂರು ಅರಮನೆಯಲ್ಲಿ ಇಂದುಲೇಖ ಚಿತ್ರಕಲೆಯ ಮೊದಲ ನೈಜ ಪ್ರತಿಯನ್ನ ಬಹಿರಂಗಪಡಿಸಲಾಗಿದೆ. ವರ್ಮ ಅವರು 1848ರಂದು ಜನಿಸಿದ್ರು. ಪ್ರಸಿದ್ಧ ಭಾರತೀಯ ವರ್ಣಚಿತ್ರಕಾರರು ಇವರು. ಯುರೋಪಿಯನ್ ತಂತ್ರಗಳನ್ನ ಭಾರತೀಯ ವಿಷಯಗಳೊಂದಿಗೆ ವಿಲೀನಗೊಳಿಸಿ ಸುಪ್ರಸಿದ್ಧಿ ಹೊಂದಿದ್ರು. ಸುಮಾರು 700 ವರ್ಣಚಿತ್ರಗಳನ್ನ ರಚನೆ ಮಾಡಿದ್ರು. ಪಾಶ್ಚಾತ್ಯ ಸಂಯೋಜನೆಗಳೊಂದಿಗೆ ಹಿಂದೂ ಪುರಾಣಗಳನ್ನ ಮಿಶ್ರಣ ಕೂಡ ಮಾಡಿದ್ರು. ಇತ್ತೀಚೆಗೆ ಗೋಲ್ಡ್ ಮ್ಯಾನ್ ಎನ್ವೈರನ್ಮೆಂಟ್ ಪ್ರೈಸ್ 2024ಕ್ಕೆ ಯಾವ ಭಾರತೀಯನನ್ನು ಆಯ್ಕೆ ಮಾಡಲಾಗಿದೆ? ಪ್ರಶ್ನೆಗೆ ಸರಿಯಾದಂತ ಉತ್ತರ ಅಶೋಕ್ ಶುಕ್ಲಾ. ಛತ್ತೀಸ್ಗಢದ ಅಶೋಕ್ ಶುಕ್ಲಾ ಅವರು ಪರಿಸರ ಕಾರ್ಯಕರ್ತರು. ತಳಮಟ್ಟದ ಪ್ರಯತ್ನವನ್ನ ಇವರು ಪರಿಸರ ಕ್ಷೇತ್ರದಲ್ಲಿ ಮಾಡಿರೋ ಕಾರಣದಿಂದ 2024ರ ಗೋಲ್ಡ್ ಮನ್ ಪರಿಸರ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಇದನ್ನ ಗ್ರೀನ್ ನೊಬೆಲ್ ಪ್ರಶಸ್ತಿ ಅಂತ ಕರೀತಾರೆ. ಇದು ಛತ್ತೀಸ್ಗಢದ ಪರಿಸರ ವ್ಯವಸ್ಥೆಗೆ ಪ್ರಮುಖವಾದ ಹಸ್ದಿಯೋ ಅರಣ್ಯವನ್ನ ಸಂರಕ್ಷಿಸುವ ಕೆಲಸವನ್ನ ಗುರುತಿಸಿ ನೀಡಲಾಗಿರುವಂತಹ ಗೌರವವಾಗಿದೆ. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಈ ಎಲ್ಲ ಮಾಹಿತಿಗಳು ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.